ಕನ್ನಡ ಸಿನಿಮಾ ರಂಗದಲ್ಲಿ ಬಂದಮೇಲೆ ಐ ಥಿಂಕ್ ಅದು ಹೇಳಕ್ಕೆ ಆಗಲ್ಲ, ಅಸಾಧ್ಯ ಗೀತೆಗಳನ್ನ ಕೊಟ್ಟಿದ್ದೀರಾ. ವಂಡರ್ಫುಲ್ ಸಾಂಗ್ಸ್, ಎಲ್ಲಿವರೆಗೂ ಆಪ್ತ ರಕ್ಷಕವರೆಗೂ ಕೂಡ. ಸೊ ಆ ಜರ್ನಿ ಹೇಗಿತ್ತು? ಸೊ ಫಸ್ಟ್ ಮೂವಿಯಿಂದ ಹಿಡಿದು ಇಲ್ಲಿವರೆಗೂ ಆ ಮೂವಿ ಸಾಂಗ್ಸು ಈಗ ರೀಲ್ಸಲ್ಲೆಲ್ಲ ನೋಡುವಾಗ ನಿಮ್ಗೆ ಏನಂತ ಫೀಲ್ ಆಗುತ್ತೆ? ನನಗೆ ಐ ಥಿಂಕ್ ಫಸ್ಟು ಇನ್ಕಮಿಗೆ ಒಂದು 5 ವರ್ಷ ತಗೊಳ್ತು. ಈಗ ನಮಗೆಲ್ಲ ಪ್ರಾಬ್ಲಮ್ ಇದ್ದಿದ್ದು, ಎಲ್ಲರೂ ಬಂದು ಒಟ್ಟಿಗಿಲ್ಲ, ನಾವು ಹಂಗೆ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ವಿ, ಆ ಕತೆ ಇರಲಿಲ್ಲ. ಬಟ್ ನಮಗೆ ಇನ್ನೊಬ್ಬರ ಮುಂದೆ ಕೈ ಕಟ್ಟಿ ಅವಕಾಶ ಕೇಳೋದೇ ಅದು, ಅದರಷ್ಟು ಹಿಂಸೆ ಜಗತ್ತಲ್ಲಿ ಯಾವುದಿಲ್ಲ. ಕೆಲವರು ಇನ್ಸಲ್ಟ್, ಸ್ಟ್ರೈಟ್ ಆಗಿ ಇನ್ಸಲ್ಟ್ ಮಾಡ್ತಾರೆ. ಇನ್ಸಲ್ಟ್ ಆಗಿದೆಯಾ ನಿಮಗೆ? ತುಂಬಾ ಆಗಿದೆ, ಸ್ವಲ್ಪ ಅಲ್ಲ. ಈ ಕೆಲವರು ಬಂದು ನನಗೆ ಏನೋ ನೆನಪಿದೆ, ಒಂದು ಡೈರೆಕ್ಟರ್ ಇದೆ, ಕ್ಯಾಶುವಲ್ ರೂಮಲ್ಲಿ ಅದೇ ಹೋಟ್ಲಲ್ಲಿ ಇರ್ತಿದ್ದೆ, ನಾವು ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೆ, ಅವರು ಕತೆ ಮಾಡ್ತಾ ಇದ್ರು. ಗುಡ್ ಮಾರ್ನಿಂಗ್ ಸರ್ ಅಂದ್ರೆ ಫಸ್ಟ್ ಹಿಂಗೆ ನೋಡಿ, ರೆಸ್ಪಾನ್ಸೇ ಇಲ್ಲ. ಒನ್ಸ್ ನೀವು ಆ ಇನ್ಸಲ್ಟ್ಸು ಅದನ್ನೆಲ್ಲ ಫೇಸ್ ಮಾಡಿ ಆದಮೇಲೆ ಆ ಫುಲ್ ಪ್ಲೆಡ್ಜ್ ಕಂಪೋಸರ್ ಆಗಿ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ರೂಟ್ ಆಗೋದಿದೆಯಲ್ಲ, ದಟ್ ಇಸ್ ಆ ಜರ್ನಿ ಹೇಗಿತ್ತು? ಅಷ್ಟು ತುಂಬಾ ಫಿಲ್ಮ್ ಆಕ್ಟ್ ಮಾಡಿದೆ. ಅಂದ್ರೆ ಶಿವಣ್ಣನ ಜೊತೆ ಒಂದು ಪಿಕ್ಚರ್, ರಾಘಣ್ಣನ ಜೊತೆ ಒಂದು ಪಿಕ್ಚರ್, ಜಗ್ಗೇಶ್ ಜೊತೆ ಒಂದು ಪಿಕ್ಚರ್, ಎಲ್ಲ ಹೀರೋಗಳ ಜೊತೆ ಮಾಡಿ ಆಯ್ತು. ಯಾವ್ದು ಮೆಮರಿಗೆ ಆಗುತ್ತೆ, ಇದು ಯಾವ ಫೋಟೋ ಇರುತ್ತೆ ಹಂಗೆ ಮಾಡಿದೆ. ಉಪೇಂದ್ರ ಹೆಂಗೆ ಪರಿಚಯ ಅಂದ್ರೆ ಐ ಥಿಂಕ್ 89-90 ನಮ್ಮ ಅನಂತ ನಾವಂತರ ಅದರಲ್ಲಿ ಅವರು ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿದ್ದಾರೆ. ನನಗೆ ಒಂದು 2 ಸೀನ್ ಇಷ್ಟ ಆಯ್ತು ಅನಂತ ನಾವಂತರದಲ್ಲಿ. ನಾನು ಮನೋಹರ್ ಹತ್ರ ಕೇಳ್ತಾ ಇದ್ದೆ, ಅದರಲ್ಲಿ ಒಂದಿತ್ತು ಹೀಮ್ಯಾನ್ ಅಲ್ಲಿ ಬರ್ತಾ ಇತ್ತು, ಏ ಗಾಡ್ ಗಿವ್ ಮಿ ದ ಪವರ್ ಅಂತ. ಇದರಲ್ಲಿ ಕಾಶಿನಾಥ್ ಹೇಳ್ತಾನೆ ಆಗಲ್ಲ ಅಂತ ಹೇಳಿ, ಗಿವ್ ಮಿ ದ ಪವರ್ ಅಂತ. ದೋಸ್ ಥಿಂಗ್ಸ್ ಅಂಡ್ ಆಲ್ ಕಾಮಿಡಿ. ಇದು ಆಕ್ಚುಲಿ ನಮ್ಗೆ ಸಿಕ್ಕಾಪಟ್ಟೆ ಹೊಳಿತಾ ಇದ್ದಿದ್ದು. ಇದು ಫಿಲ್ಮ್ ಅಲ್ಲಿ ಅವ್ರು ಮಾಡಿದಾಗ ತುಂಬಾ ಇಷ್ಟ ಆಯ್ತು. ಸೊ ಅವಾಗ ಉಪೇಂದ್ರ ಅಂತ ಹೆಸರು ಗೊತ್ತಿತ್ತು. ಆಮೇಲೆ ಪರಿಚಯ ಮಾಡಿದ್ದು ಮನೋಹರ್ ಸರ್. ಬಟ್ ಆವತ್ತಿಂದ ನಾನು ಬೆಂಗಳೂರಿಗೆ ಬಂದಾಗ ಉಪಿನ ಮೀಟ್ ಆಗಿ ಹೋಗ್ತಾ ಇದ್ದೆ. ಅದು ಏನೋ ಒಂಥರ ಬಾಂಡಿಂಗ್. ಆಮೇಲೆ ಹಿ ವಾಸ್ ನಥಿಂಗ್ ದೆನ್. ಉಪಿಯವರು ಏನಿಲ್ಲ, ಈ ಹಾಡ್ ಬರಿತಾ ಇದ್ರು, ಡೈಲಾಗ್ಸ್ ಬರಿತಾ ಇದ್ರು. ಆಮೇಲೆ ಯಾವತ್ತೂ ಹೇಳೋದಿತ್ತು, ಗುರು ನಾನೇನು ಡೈರೆಕ್ಟರ್ ಆದ್ರೆ ನಿನ್ನ ಹೀರೋ ಮಾಡ್ತೀನಿ ಅಂತ. ಏ ಫಿಲ್ಮ್ ಬಂದಿದ್ದು ಆಕ್ಚುಲಿ ಮುರಳಿ ಅಂತ, ಈಗ ಮೊನ್ನೆ ತೀರ್ಕೊಂಡ್ರು, ವೆರಿ ನೈಸ್ ಫ್ರೆಂಡ್ ಆಫ್ ಮೈನ್. ಹಿ ವಾಸ್ ಸಪೋಸ್ ಟು ಡೂ. ಆಗ ಅವ್ರಿಗೆ ಏನಾಯ್ತು ಅಂದ್ರೆ ಸುದೀಪ್ ಇದೊಂದು ಪಿಕ್ಚರ್ ಆಫರ್ ಬಂತು, ಕುಸುಮ ಬಾಲ್ಯ ಅಂತ. ಅವ್ರು ಅದಕ್ಕೆ ಹೋದ್ರು. ಅದು ಪಾಪ ಅದು ವರ್ಕೌಟ್ ಆಗಿಲ್ಲ. ಅದು ಆಕ್ಚುಲಿ ಅದು ಆ ಟೈಮ್ ಸುದೀಪ್ ನಾನು ಜೊತೆಗೆ ಚಾನ್ಸ್ ಕೇಳ್ಕೊಂಡು ಹೋಗ್ತಾ ಇದ್ವಿ ಡೈರೆಕ್ಟರ್. ಹಿಂಗೆ ಬೆಲ್ಚಲ್ಲಿ ಕೂತ್ಕೊಳ್ಳೋ ಹೊರಡಕ್ಕಾದ್ರೆ ನಾವಿಬ್ರು ಕೂತ್ಕೊಂಡು ಯಾವ್ದು ಏನೋ ಬಂತು ಅಂತ ಕೇಳ್ತಾ ಇದ್ವಿ. ಇವ್ರದ್ದು ಕ್ಯಾನ್ಸಲ್ ಆಗಿದ್ರಿಂದ ನನಗೆ ಐ ಗಾಟ್ ದಟ್ ಆಪರ್ಚುನಿಟಿ. ಬಟ್ ಐ ಥಿಂಕ್ ಕರೆಕ್ಟ್ ಆಗಿ ಯೂಸ್ ಆಯ್ತು. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಲೈಫ್ ಚೇಂಜಿಂಗ್. ಉಪೇಂದ್ರ ಮರೆಯಕ್ಕಾಗಲ್ಲ. ಅಲ್ಲಿ ಅವಾಗ ಕಂಪೋಸ್ ಮಾಡುವಾಗ ಹೇಗಿತ್ತು ನಿಮ್ಮ ಮೈಂಡ್ ಸೆಟ್? ಯಾವ ರೀತಿ ಅಂದ್ರೆ ಏನೋ ಭಯ ಆಯ್ತಾ? ಹೇಗಪ್ಪ ಏನ್ ಫಸ್ಟ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಆ ಥರದ್ದು ಏನಾದ್ರು? ಇಲ್ಲ, ನನಗೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದ್ದು. ದಟ್ಸ್ ಬಿಕಾಸ್ ಮನೋಹರ್ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಂದಮೇಲೆ ನನಗೆ ಇಲ್ವೇ ಇಲ್ಲ. ನಾನು ಸ್ವಲ್ಪ ಪುಕ್ಲ ಅಂದ್ರೆ ನಾನು ಅಷ್ಟು ಪುಕ್ಲ ಇವತ್ತಿಗಷ್ಟೇ ಕನ್ಫ್ಯೂಸ್ ಆಗ್ಬಿಡ್ತೀನಿ. ಅವರು ನಿನ್ಗೆ ಆಗತ್ತೆ, ಸಿಕ್ಕಾಪಟ್ಟೆ ನಿನ್ಗೆ ಆಗತ್ತೆ ಅಂತ. ಸೊ ಅವ್ರು ಸ್ಟಾರ್ಟಿಂಗ್ ಒಂದು 2 ಇನ್ಸಿಡೆಂಟ್ ಆಯ್ತು. ಅಂದ್ರೆ ಸಡನ್ ನನ್ನ ಹತ್ರ ಮಾಡಕ್ ಬಿಟ್ರು. ನಾನು ಆಗಲ್ಲ ಅಂತ ಮಾಡಿದೆ, ತುಂಬಾ ಚೆನ್ನಾಗ್ ಬಂತು. ಅಲ್ಲಿಂದ ಸ್ವಲ್ಪ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ದೆನ್ ಐ ಸ್ಟಾರ್ಟೆಡ್ ಡೈರೆಕ್ಟಿಂಗ್ ಫಾರ್ ಟಿವಿ ಸೀರಿಯಲ್ಸ್ಗೆ ಡೈರೆಕ್ಟ್ ಮಾಡಿದೆ. ಆ ಟೈಮಲ್ಲಿ 10 ಸೀರಿಯಲ್ಸ್ ಬರ್ತಾ ಇತ್ತು 5 ದಿವಸ, 2 ಸೀರಿಯಲ್ಸ್. 10ರಲ್ಲಿ 6 ಸೀರಿಯಲ್ ನಾನು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದೆ. ಬಟ್ ನಾನು ಆಗ ಈ ಕೀಬೋರ್ಡಲ್ಲಿ ಒಂಥರ ಪ್ರೋಗ್ರಾಮಿಂಗ್ ಅಂತ ಬಂತು, ಕಂಪ್ಯೂಟರ್ಸ್ ಥರ. ಸೊ ಒಬ್ಬನೇ ಕೂತ್ಕೊಂಡು ಮ್ಯೂಸಿಕ್ ಮಾಡೋದು. ನನಗೆ ಏನು ಬೇಕು ನನಗೆ ಗೊತ್ತು, ನಾನು ಪ್ಲೇ ಮಾಡ್ತಾ ಇದ್ದೆ. ಸೊ ಫುಲ್ ಪ್ರೋಗ್ರಾಮಿಂಗ್ ಮಾಡಿ ನೋಡಿ ನನಗೆ ಇದು ಬೇಕು ಅಂತ ಕೊಡ್ತಾ ಇದ್ದಿದ್ದು. ಸೊ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ಗೆ ಸಾಂಗ್ ಹೆಂಗ್ ಬರುತ್ತೆ ಅಂತ ಮೊದಲೇ ಗೊತ್ತಾಗ್ತಾ ಇತ್ತು. ಇವನ್ ಅಣ್ಣವರು ಅಪ್ಪು ಪಿಕ್ಚರಿಗೆ ಹೋದಾಗ ಒಬ್ಬನೇ ಹೋಗಿದ್ದು. ಯಾವತ್ತೂ ಒಂದು ಕಂಪೋಸಿಂಗ್ ಅಂದ್ರೆ 8 ಜನ ಹೋಗ್ತಾ ಇದ್ದಿದ್ದು ಟೈಮಲ್ಲಿ, ನಾನು ಒಬ್ಬನೇ ಹೋಗಿದ್ದು. ಸೊ ಅಲ್ಲಿಂದ ನಿಮ್ಮ ಸಿನಿಮಾ ಜರ್ನಿ ಶುರುವಾಗಿ ಏನಿಂದ ಲೈಕ್ ನೀವು ನೆವರ್ ಟರ್ನ್ ಬ್ಯಾಕ್ ಫಾರ್ ಸೋ ಲಾಂಗ್ ಇಯರ್ಸ್ ಅಂಡ್ ಎಷ್ಟು ಹಾಡುಗಳು. ನಾವು ಉಪೇಂದ್ರ ಆದ್ಮೇಲೆನೂ 1 ವರ್ಷ ಬೇರೆ ಪಿಕ್ಚರ್ ಮಾಡಿಲ್ಲ, ಏನೋ ಓಹೋ ಆಫರ್ಸ್ ಬಂದಿಲ್ಲ. ಆಮೇಲೆ ಯಾವ್ದೋ ಒಂದು ಕೂಡ್ಲು ನಾನು ಆಲ್ರೆಡಿ ಪಿಕ್ಚರ್ ವರ್ಕ್ ಮಾಡಿದೆ, ಒಂದು ಮಾಡು ಅಂದ್ರು, ಮಾಡಿದೆ. ಉಪೇಂದ್ರ ನೆಕ್ಸ್ಟ್ ಸೆಕೆಂಡ್ ಪಿಕ್ಚರ್ ಬಂತು. ಆಮೇಲೆ ಏನಕ್ಕೂ ಅನಿಸ್ತು ಯಾರು ಹೀರೋ ಇಲ್ಲದ ಪಿಕ್ಚರ್ ಮಾಡಬೇಕು ಅಂತ, ಪ್ರೂವ್ ಮಾಡಕ್ಕೆ. ಗುರು ಅವನು ಬೇರೆಯವ್ರು ಮಾಡಿದ, ಅವ್ನು ಮಾಡಿದಲ್ಲ ಅಂತ. ಯಾಕಂದ್ರೆ ನೋಡುವಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತರ ನಾಮ ಇಲ್ಲ, ಕ್ಯಾಶುವಲ್ ಕೂತ್ಕೋತಾನೆ, ಶಾರ್ಟ್ಸ್ ಹಾಕೊಳ್ಳೋದು. ಸೊ ವೈಟ್ ಶೂಸ್, ಪಾನ್ ಡಬ್ಬ ಪಕ್ಕದಲ್ಲಿ ಇಲ್ಲ. ಸೊ ಮ್ಯೂಸಿಕ್ ಡೈರೆಕ್ಟರ್ ಯಾವ ಲಕ್ಷಣ ನನ್ನ ಹತ್ರ ಇಲ್ಲ.
ನೆಕ್ಸ್ಟ್ ಬರುವಾಗ ಇದು ಚಿತ್ರ ಮಾಡಿದೆ. ಚಿತ್ರ ಆದಮೇಲೆ ನಾನು ಡಿಸಿಷನ್ ಮಾಡಿದ್ದು ಓಕೆ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ಅಂತ. ಅಷ್ಟರೊಳಗೆ ಏನು ನನಗೆ ಧೈರ್ಯನೂ ಇರಲಿಲ್ಲ.